ನಮಸ್ಕಾರ. ಮುಖ್ಯಾಂಶಗಳು. ಕೋವಿಡ್ ಶಿಷ್ಟಾಚಾರಗಳೊಂದಿಗೆ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಹೋಮಿಯೋಪತಿ, ಭಾರತೀಯ ವೈದ್ಯ ಪದ್ಧತಿ, ರಾಷ್ಟ್ರೀಯ ಆಯೋಗ ಮಸೂದೆಗಳ ಅಂಗೀಕಾರ. ರಾಜ್ಯಸಭೆಯ ಉಪಸಭಾಪತಿಯಾಗಿ 2ನೇ ಬಾರಿಗೆ ಹರಿವಂಶ್ ಆಯ್ಕೆ. ಕೋವಿಡ್ ನಡುವೆ ಸದನ ಸಮಾವೇಶ, ಅರ್ಥಪೂರ್ಣ ಚರ್ಚೆಗೆ ಸದಸ್ಯರ ಸಹಕಾರ ಅಗತ್ಯ. ನಾಯ್ಡು ಜೀವದ ಹಂಗು ತೊರೆದು ಗಡಿ ರಕ್ಷಣೆಯಲ್ಲಿ ತೊಡಗಿರುವ ವೀರ ಯೋಧರಿಗೆ ಒಕ್ಕೊರಲಿನ ಬೆಂಬಲ ಅಗತ್ಯ. ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರಾಜ್ಯದ 52 ಲಕ್ಷಕ್ಕೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 14,845 ಕೋಟಿ ರೂಪಾಯಿ ಜಮೆ. ಬಿಸಿ ಪಾಟೀಲ್. ವಾರ್ತೆಗಳ ವಿವರ. ಕೋವಿಡ್ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಶಿಷ್ಟಾಚಾರಗಳೊಂದಿಗೆ ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಂಡಿದೆ. ಲೋಕಸಭೆಯ ಅಧಿವೇಶನದ ಮೊದಲ ದಿನದ ಕಲಾಪದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ಎಲ್ಲ ಸಂಸದರಿಗೆ ಧನ್ಯವಾದ ಅರ್ಪಿಸಿರುವ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ಇದು ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ಬಣ್ಣಿಸಿದ್ದಾರೆ. ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡುವ ಮುನ್ನ ಅವರು ಭಾರತೀಯ ವೈದ್ಯ ಪದ್ಧತಿ, ರಾಷ್ಟ್ರೀಯ ಆಯೋಗ ಮಸೂದೆ 2020 ಮತ್ತು ಹೋಮಿಯೋಪತಿ ಕುರಿತ ರಾಷ್ಟ್ರೀಯ ಆಯೋಗ 2020 ಸದನ ಅಂಗೀಕರಿಸಿರುವುದಾಗಿ ಪ್ರಕಟಿಸಿ ಇತರ ವಿಧೇಯಕಗಳಿಗೆ ಸಂಬಂಧಿಸಿದ ಚರ್ಚೆಯಲ್ಲಿ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡುವ ಭರವಸೆ ನೀಡಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಕಲಾಪವನ್ನು ಮುಂದೂಡಿದರು. ಇದಕ್ಕೂ ಮುನ್ನ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಕಳೆದ ಅಧಿವೇಶನದಿಂದಾಚೆಗೆ ಅಗಲಿದ ಗಣ್ಯರಾದ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಹಾಲಿ ಸದಸ್ಯ ಎಚ್ ವಸಂತ್ ಕುಮಾರ್, ಹೆಸರಾಂತ ಗಾಯಕ ಪಂಡಿತ್ ಜಸರಾಜ್, ಲಾಲ್ಜಿ ಟಂಡನ್ ಮತ್ತು ಚೇತನ್ ಚೌಹಾಣ್ ಸೇರಿದಂತೆ 13 ಮಾಜಿ ಸದಸ್ಯರ ನಿಧನಕ್ಕೆ ಸಂತಾಪ ಸೂಚಿಸಿ ಮೃತರ ಗೌರವಾರ್ಥ 1 ಗಂಟೆಗಳ ಕಾಲ ಕಲಾಪ ಮುಂದೂಡಲಾಯಿತು. कुछ देर मौन खड़ी रहेगी. ಮತ್ತೆ ಸದನ ಸಮಾವೇಶಗೊಂಡಾಗ ಪ್ರಶ್ನೋತ್ತರ ಕಲಾಪ ರದ್ದತಿ ಚರ್ಚೆಯ ವಸ್ತುವಾಯಿತು. ಸರ್ಕಾರ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚಿಸಲು ಸಿದ್ಧವಾಗಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದರು. ಪ್ರಶ್ನೋತ್ತರದ ಹೊರತಾಗಿಯೂ ಸರ್ಕಾರವನ್ನು ಪ್ರಶ್ನಿಸಲು ಹಲವು ಮಾರ್ಗಗಳಿವೆ ಎಂದು ಅವರು ಹೇಳಿದರು. Movement of government officials and other within the parliament permits to the bare minimum. This house resolves that start questions and private member business may not be brought before the house for the transaction during the session, and all the relevant rules on these subjects in the rules of procedure and conduct of business in Lok Sabha may stand suspended to that extent. दलों के जो ग्रुप लीडर्स हैं उनके साथ ಮಧ್ಯಪ್ರದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಹುತೇಕ ಪಕ್ಷಗಳ ನಾಯಕರು ಪ್ರಶ್ನೋತ್ತರ ಅವಧಿಯನ್ನು ರದ್ದುಪಡಿಸಲು ಮತ್ತು ಶೂನ್ಯ ವೇಳೆಯ ಕಾಲಮಿತಿಯನ್ನು 30 ನಿಮಿಷಕ್ಕೆ ತಗ್ಗಿಸಲು ಸಮ್ಮತಿ ಸೂಚಿಸಿದ್ದರು. ಕಲಾಪ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಎಲ್ಲ ಸಂಸದರಿಗೆ ಮನವಿ ಮಾಡಿದರು. इसलिए मैंने अनुरोध किया था कि क्वेश्चन आवर इसमें न हो, बल्कि आधे घंटे एक 0 आवर हो. कोई प्रश्न पूछना है, अपनी किसी आशंका का समाधान करना है, तो उस आधे घंटे में वह कर सकते हैं. ध्यान आकर्षण करना चाहता है, रुको ना. ಇದಕ್ಕೂ ಮುನ್ನ ಕಾಂಗ್ರೆಸ್ ಸಂಸತ್ ಸದಸ್ಯ ಅಧೀರ್ ರಂಜನ್ ಚೌಧರಿ ಪ್ರಶ್ನೋತ್ತರ ಕಲಾಪ ರದ್ದುಪಡಿಸಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರಶ್ನೋತ್ತರ ಅವಧಿ ಸುವರ್ಣ ಸಮಯವಾಗಿದ್ದು ಅದನ್ನು ರದ್ದುಪಡಿಸಿರುವುದನ್ನು ಒಪ್ಪಿಕೊಂಡರು. राजनाथ सिंह जी राजी है सर. आज भी देखिए, आज भी खबर छापी है, चाइना वाचिंग प्रेसिडेंट. ಸದನ ಕಲಾಪದ ವೇಳೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವಶ್ಯಕ ವಸ್ತುಗಳ ತಿದ್ದುಪಡಿ ಮಸೂದೆ 2020 ಮಂಡಿಸಿದರು. ಇದರ ಜೊತೆಗೆ ಈಗಾಗಲೇ ಮಂಡಿಸಲಾಗಿರುವ ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ 2020 ಹಿಂದಕ್ಕೆ ಪಡೆಯುವುದಾಗಿ ಪ್ರಸ್ತಾವನೆ ಮಂಡಿಸಿದರು. ಇದೇ ವೇಳೆ ಅವರು 2,35,852.87 ಕೋಟಿ ರೂಪಾಯಿಗಳ ಪ್ರಥಮ ಪೂರಕ ಬೇಡಿಕೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಅನುದಾನಗಳು ಮತ್ತು ಒಂದು ಧನ ವಿನಿಯೋಗ ಹಾಗೂ ಒಟ್ಟು 2,35,852.87 ಕೋಟಿ ರೂಪಾಯಿಗಳ ಹೆಚ್ಚುವರಿ ವೆಚ್ಚಕ್ಕೆ ಅನುಮತಿಯು ಒಳಗೊಂಡಿದೆ. ಸದಸ್ಯರ ಸುರಕ್ಷತೆ ಹಿನ್ನೆಲೆಯಲ್ಲಿ ಲೋಕಸಭೆಯ ಕಲಾಪದಲ್ಲಿ ಸದಸ್ಯರಿಗೆ ಕುಳಿತು ಮಾತನಾಡಲು ಅವಕಾಶ ಕಲ್ಪಿಸಲಾಗಿದೆ.
ವಿಶ್ವದ 215 ರಾಷ್ಟ್ರಗಳು ಇದೇ 11ರವರೆಗೆ ಕೋವಿಡ್ನಿಂದ ಬಾಧಿತವಾಗಿದ್ದು, ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿಅಂಶಗಳ ರೀತ್ಯಾ 2,79,00,000 ಕೊರೋನಾ ಸೋಂಕು ದೃಢಪಟ್ಟ ಪ್ರಕರಣಗಳಿದ್ದು 9,05,000 ಸಾವು ಸಂಭವಿಸಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. ಕೋವಿಡ್ ಮಹಾಮಾರಿಯ ಕುರಿತಂತೆ ಸದನದಲ್ಲಿ ಹೇಳಿಕೆ ನೀಡಿದ ಅವರು, ವಿಶ್ವದಲ್ಲಿ ಕೋವಿಡ್ ಮರಣ ಪ್ರಮಾಣ ದರ 3.2ರಷ್ಟಿದೆ. ಇದೇ 11ರವರೆಗೆ ಭಾರತದಲ್ಲಿ ಒಟ್ಟು 45,62,414 ಸೋಂಕಿನ ಪ್ರಕರಣಗಳು ದೃಢಪಟ್ಟಿದ್ದು 76,271 ಜನರು ಮರಣ ಹೊಂದಿದ್ದಾರೆ. ಮರಣ ಪ್ರಮಾಣ ದರ 1.67. 35,42,663 ರೋಗಿಗಳು ಕೋವಿಡ್ನಿಂದ ಗುಣಮುಖರಾಗಿದ್ದಾರೆ. ಅಂದರೆ ದೇಶದಲ್ಲಿ ಚೇತರಿಕೆ ದರ 77.65ರಷ್ಟಿದೆ ಎಂದು ವಿವರಿಸಿದರು. ದೇಶದಲ್ಲಿ ಅತಿ ಹೆಚ್ಚು ಸೋಂಕು ಮತ್ತು ಅತಿ ಹೆಚ್ಚು ಮರಣ ಪ್ರಾಥಮಿಕವಾಗಿ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತಮಿಳುನಾಡು, ಕರ್ನಾಟಕ, ಉತ್ತರ ಪ್ರದೇಶ, ದೆಹಲಿ, ಪಶ್ಚಿಮ ಬಂಗಾಳ, ಬಿಹಾರ, ತೆಲಂಗಾಣ, ಒಡಿಶಾ, ಅಸ್ಸಾಂ, ಕೇರಳ ಮತ್ತು ಗುಜರಾತ್ನಲ್ಲಿ ವರದಿಯಾಗಿದೆ. ಈ ಎಲ್ಲಾ ರಾಜ್ಯಗಳಲ್ಲೂ 1 ಲಕ್ಷಕ್ಕೂ ಅಧಿಕ ಪ್ರಕರಣ ವರದಿಯಾಗಿದೆ ಎಂದರು. ಕೋವಿಡ್ ಅನ್ನು ನಿಯಂತ್ರಿಸುವ ಸರ್ಕಾರವಾಗಿ ಪ್ರತಿ 10 ಲಕ್ಷಕ್ಕೆ ಸೋಂಕಿನ ಪ್ರಕರಣ ಸಂಖ್ಯೆ 3,328 ಆದರೆ ಮರಣ ಪ್ರಮಾಣ ಪ್ರತಿ 10 ಲಕ್ಷಕ್ಕೆ 55 ಮಾತ್ರವಿದೆ. ಇದು ಇತರ ಬಾಧಿತ ರಾಷ್ಟ್ರಗಳಿಗೆ ಹೋಲಿಸಿದರೆ ವಿಶ್ವದಲ್ಲೇ ಅತ್ಯಂತ ಕಡಿಮೆಯಾಗಿದೆ ಎಂದು ತಿಳಿಸಿದರು. ಭಾರತದಲ್ಲಿ 92% ಪ್ರಕರಣಗಳು ಅತ್ಯಂತ ಕಡಿಮೆ ತೀವ್ರತೆಯದಾಗಿವೆ. ಕೇವಲ 5.8% ಪ್ರಕರಣಗಳಲ್ಲಿ ಮಾತ್ರ ಆಕ್ಸಿಜನ್ ಚಿಕಿತ್ಸೆ ಅಗತ್ಯವಿದೆ. 1.7% ಪ್ರಕರಣಗಳಲ್ಲಿ ಮಾತ್ರವೇ ಸೌಲಭ್ಯದ ಅಗತ್ಯವಿದೆ ಎಂದು ತಿಳಿಸಿದರು. ಸರ್ಕಾರ ಆರಂಭದ ದಿನದಿಂದಲೂ ಸಮಗ್ರ ದೃಷ್ಟಿಕೋನದೊಂದಿಗೆ ರಾಷ್ಟ್ರವ್ಯಾಪಿ ಲಾಕ್ಡೌನ್ನಂಥ ದಿಟ್ಟ ಕ್ರಮಗಳನ್ನು ಕೈಗೊಂಡು ಸೋಂಕು ನಿಯಂತ್ರಿಸಿದ್ದು, ಮರಣ ಪ್ರಮಾಣವು ಹೆಚ್ಚಾಗದಂತೆ ನಿಗಾ ವಹಿಸಿದೆ. ಸಮುದಾಯವು ಸರ್ಕಾರದೊಂದಿಗೆ ಸಹಕಾರ ನೀಡಿದ್ದು, ದೇಶದಲ್ಲಿ ಕೋವಿಡ್ ನಿರ್ವಹಣೆ ಉತ್ತಮವಾಗಿದೆ. ದೇಶದಲ್ಲಿ ಆರೋಗ್ಯ ಮೂಲಸೌಕರ್ಯವನ್ನು ಹೆಚ್ಚಳ ಮಾಡಲಾಗಿದೆ. ದೇಶದಲ್ಲಿ ಗೊತ್ತಿರಲಿಲ್ಲ, ಈಗ ಅದನ್ನು ರಫ್ತು ಮಾಡುವ ಸಾಮರ್ಥ್ಯ ಪಡೆದಿದ್ದೇವೆ ಎಂದು ಅವರು ವಿವರಿಸಿದರು. ಕೋವಿಡ್ ಹಿನ್ನೆಲೆಯಲ್ಲಿ 2 ಪಾಳಿಗಳಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪ ನಡೆಯುತ್ತಿದ್ದು, ಮಧ್ಯಾಹ್ನ ಸಮಾವೇಶಗೊಂಡ ರಾಜ್ಯಸಭೆಯಲ್ಲಿ ಸಭಾಪತಿ ಎಂ ವೆಂಕಯ್ಯ ನಾಯ್ಡು, ಸಂಸತ್ತಿನ ಅಧಿವೇಶನ ಅತ್ಯಗತ್ಯವಾಗಿದೆ, ಅದೇ ರೀತಿ ಸದಸ್ಯರ ಆರೋಗ್ಯವೂ ಪರಮೋಚ್ಚ. ಕೋವಿಡ್ ನಡುವೆಯೂ ಸದನ ಸಮಾವೇಶಗೊಂಡಿದೆ. 18 ದಿನಗಳ ಈ ಅಧಿವೇಶನದಲ್ಲಿ ಮಹತ್ವದ ವಿಚಾರಗಳ ಕುರಿತು ಚರ್ಚೆ ನಡೆಯಲಿದ್ದು, ಪ್ರತಿಯೊಬ್ಬರ ಸಹಕಾರ ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಸಂಶೋಧನೆಗಳ ರೀತ್ಯ ಮತ್ತು 1978ರಿಂದ ಸಂಸತ್ತಿನಲ್ಲಿ ಲಭ್ಯವಿರುವ ಮಾಹಿತಿಯ ರೀತ್ಯ ಕಳೆದ 25 ವರ್ಷಗಳಲ್ಲಿ ಸದನದ ಕಲಾಪದ ಫಲಪ್ರದತೆ ಇಳಿಮುಖವಾಗುತ್ತಿದೆ. ಈ ನಡುವೆ ಬೆಳ್ಳಿ ರೇಖೆ ಎಂಬಂತೆ ಕಳೆದ 3 ಫಲಪ್ರದತೆ 94.6 ಆಗಿದ್ದು, ಹಲವು ಮಹತ್ವದ ಮಸೂದೆಗಳನ್ನು ಅಂಗೀಕರಿಸಲಾಗಿದೆ. ಇದೇ ಸಂಪ್ರದಾಯ ಮುಂದುವರಿಯಲಿ ಎಂದು ಹಾರೈಸಿದರು. ನಂತರ ಹಿಂದಿ ದಿವಸದ ಶುಭ ಕೋರಿದ ಅವರು, ಯಾವುದೇ ಭಾಷೆಯೂ ಮೇಲಲ್ಲ, ಯಾವುದೂ ಕೀಳಲ್ಲ, ಎಲ್ಲ ಭಾರತೀಯ ಭಾಷೆಗಳು ಆದರಣೀಯವಾಗಿವೆ. ನಾವೆಲ್ಲರೂ ಹಿಂದಿಯ ಜೊತೆಗೆ ಇತರ ಭಾರತೀಯ ಭಾಷೆ ಮತ್ತು ಮಾತೃಭಾಷೆ ಕಲಿಯಬೇಕು ಎಂದು ತಿಳಿಸಿದರು. ಆನ್ಲೈನ್ ಚದುರಂಗ ಸ್ಪರ್ಧೆಯಲ್ಲಿ ವಿಜೇತರಾದ ಕ್ರೀಡಾಪಟುಗಳನ್ನು ಅಭಿನಂದಿಸಿದರು. ಸಚಿವರುಗಳಾದ ಡಾಕ್ಟರ್ ಹರ್ಷವರ್ಧನ್, ನಿರ್ಮಲಾ ಸೀತಾರಾಮನ್ ಮೊದಲಾದವರು ವಿವಿಧ ಮಸೂದೆ ಮಂಡಿಸಿದರು. ಇದಕ್ಕೂ ಮುನ್ನ ಕಲಾಪ ಆರಂಭವಾಗುತ್ತಿದ್ದಂತೆ ನೂತನ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಸಭಾ ಸದಸ್ಯ डॉक्टर तमाम तरह की जो 1935 ನಂತರ ಸಭಾಪತಿ ವೆಂಕಯ್ಯ ನಾಯ್ಡು, ಇತ್ತೀಚೆಗೆ ಅಗಲಿದ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಮೂವರು ಹಾಲಿ ಸದಸ್ಯರಾದ ಬೇಣಿ ಪ್ರಸಾದ್ ವರ್ಮಾ, ಎಂಪಿ ವೀರೇಂದ್ರ ಕುಮಾರ್ ಮತ್ತು ಸಿಂಗ್ ಹಾಗೂ ಎಂಬಿ ರಾಜಶೇಖರನ್ ಸೇರಿದಂತೆ 15 ಮಾಜಿ ಸದಸ್ಯರು ಮತ್ತು ಹೆಸರಾಂತ ಸಂಗೀತಗಾರ ಪಂಡಿತ್ ಜಸರಾಜ್ ನಿಧನಕ್ಕೆ ಸಂತಾಪ ಸೂಚಿಸಿ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಕೋರಿದರು. ಶ್ರೀ ಮುಖರ್ಜಿ ಹ್ಯಾಂಡಲ್ಡ್ ಹಿಸ್ ಮಿನಿಸ್ಟ್ರಿಯಲ್ ಅಸೈನ್ಮೆಂಟ್ಸ್ ವಿತ್ ರಿಮಾರ್ಕಬಲ್ ಡೆಕ್ಸ್ಟರಿಟಿ. He spearheaded critical decisions of the government on a wide-ranging issues, including information technology and telecommunication, UADA, and also Metro Rail. ನಂತರ ಸದಸ್ಯರು ಮೃತರ ಗೌರವಾರ್ಥ ಮೌನ ಆಚರಿಸಿದರು.
ರಾಜ್ಯಸಭೆಯ ಉಪಸಭಾಪತಿ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಹರಿವಂಶ್ ಧ್ವನಿಮತದ ಮೂಲಕ ಆಯ್ಕೆಯಾಗಿದ್ದಾರೆ. ಪ್ರೊಫೆಸರ್ ಮನೋಜ್ ಕುಮಾರ್ ಝಾ ಹಾಗೂ ಹರಿವಂಶ್ ನಡುವೆ ಸ್ಪರ್ಧೆ ಏರ್ಪಟ್ಟಿತ್ತು. ಸಭಾಪತಿ ವೆಂಕಯ್ಯನಾಯ್ಡು ಹರಿವಂಶ್ ಅವರ ಆಯ್ಕೆಯನ್ನು ಪ್ರಕಟಿಸಿ ಉಪಸಭಾಪತಿ ಸ್ಥಾನ ಅಲಂಕರಿಸುವಂತೆ ತಿಳಿಸಿದರು. ನಂತರ ಹರಿವಂಶ್ ಅವರನ್ನು ಅಭಿನಂದಿಸಿದ ಕಾಂಗ್ರೆಸ್ ಸದಸ್ಯ ಗುಲಾಂ ನಬಿ ಆಜಾದ್, ಎರಡನೇ ಬಾರಿಗೆ ಉಪಸಭಾಪತಿ ಅವರು ಎಲ್ಲಾ ಸದಸ್ಯರಿಗೂ ನ್ಯಾಯ ಒದಗಿಸಲು ಪ್ರಯತ್ನಿಸಿದ್ದಾರೆ. ಲೇಖಕರಾಗಿ ವಿದ್ವಾಂಸರಾಗಿರುವ ಅವರು ಮುಂದಿನ ದಿನಗಳಲ್ಲಿ ಕೂಡ ಎಲ್ಲರಿಗೂ ಸಮಾನ ಗಮನ ಹರಿಸಲಿ ಎಂದು ಕೋರಿದರು. ನಂತರ ಡೆರಿಕ್ ಓಬ್ರಿಯಾನ್ ಪತ್ರಕರ್ತರೂ ಆದ ಹರಿವಂಶ್ ಅವರು ಮಾಧ್ಯಮ ರಂಗ ಮತ್ತು ಶಾಸಕಾಂಗದ ಪ್ರತಿನಿಧಿಯಾಗಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿವಂಶ್ ಅವರನ್ನು ಎರಡನೇ ಬಾರಿಗೆ ಸದನದ ಉಪಸಭಾಪತಿಯಾಗಿ ಇದಕ್ಕಾಗಿ ಅಭಿನಂದನೆ ಸಲ್ಲಿಸಿದರು. ಸಾಮಾಜಿಕ ಕಾರ್ಯಕರ್ತರಾಗಿ, ಪತ್ರಕರ್ತರಾಗಿ ಪ್ರಾಮಾಣಿಕತೆಯಿಂದ ಛಾಪು ಮೂಡಿಸಿದ ಅವರ ಬಗ್ಗೆ ತಮಗೆ ಅಪಾರ ಗೌರವವಿದೆ ಎಂದರು. ಸದನವನ್ನು ನಿಷ್ಪಕ್ಷಪಾತವಾಗಿ ನಡೆಸುವ ಅವರ ರೀತಿಯನ್ನು ಶ್ಲಾಘಿಸಿದ ಪ್ರಧಾನಿ, ಕೊರೋನಾ ಕಾಲದಲ್ಲೂ ಜವಾಬ್ದಾರಿ ನಿರ್ವಹಿಸುವುದು ಸಂಸದರ ಕರ್ತವ್ಯವಾಗಿದೆ. ಈ ಹಿಂದೆ ಅವರು ಯಾವುದೇ ಭೇದ ಭಾವ ಇಲ್ಲದೆ ಉತ್ತಮ ಅಂಪೈರ್ನಂತೆ ಕಾರ್ಯನಿರ್ವಹಿಸಿದ್ದಾರೆ. ಕಳೆದ ವರ್ಷ ಸದನದ ಫಲಪ್ರದತೆ ಉತ್ತಮವಾಗಿತ್ತು. ಈ ಬಾರಿ ಫಲಪ್ರದತೆಯ ಜೊತೆಗೆ ಸಕಾರಾತ್ಮಕತೆಯು ಬೆಳೆಯಲಿ ಎಂದು ಆಶಿಸಿದರು. ವಿವಿಧ ಪಕ್ಷರು ಹರಿವಂಶ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿದರು. ವಿಶಿಷ್ಟ ವಾತಾವರಣದಲ್ಲಿ ಸಂಸತ್ತಿನ ಮುಂಗಾರು ಅಧಿವೇಶನ ನಡೆಯುತ್ತಿದ್ದು, ಕೊರೋನಾ ಸಂಕಷ್ಟದ ಪರಿಸ್ಥಿತಿ ನಡುವೆಯೂ ಕರ್ತವ್ಯದ ಮಾರ್ಗ ಅನುಸರಿಸಿರುವ ಸದನದ ಎಲ್ಲಾ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕಲಾಪ ಆರಂಭಕ್ಕೂ ಮುನ್ನ ಸಂಸತ್ ಭವನದ ಆವರಣದಲ್ಲಿ ಅವರು, ಈ ಬಾರಿಯ ಅಧಿವೇಶನ ಬೆಳಗ್ಗೆ ಮತ್ತು ಸಂಜೆಯಂತೆ 2 ಅವಧಿಗಳಲ್ಲಿ ನಡೆಯುತ್ತಿದೆ. ಶನಿವಾರ, ಭಾನುವಾರ ಸಹ ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿದ್ದಾರೆ. ದೇಶದ ಹಿತದೃಷ್ಟಿಯಿಂದ ಮಹತ್ವದ ನಿರ್ಣಯಗಳು ಜಾರಿಯಾಗಲಿದ್ದು, ಅನೇಕ ವಿಚಾರಗಳ ಕುರಿತು ಚರ್ಚೆ ನಡೆಯಲಿವೆ. ವಿಭಿನ್ನ ರೀತಿಯಲ್ಲಿ ಹೊಸ ವಿಚಾರಗಳೊಂದಿಗೆ ಚರ್ಚೆಗಳು ನಡೆದಲ್ಲಿ ಸದನ ಮತ್ತು ದೇಶಕ್ಕೆ ಹೆಚ್ಚಿನ ಪ್ರಯೋಜನವಾಗಲಿದೆ. ಪ್ರತಿಯೊಬ್ಬರೂ ಮೌಲ್ಯಯುತ ಚರ್ಚೆಯಲ್ಲಿ ಪಾಲ್ಗೊಳ್ಳೋಣ ಎಂದು ಹೇಳಿದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. बड़ी हिम्मत के साथ, जज्बे के साथ, बुलंद हौसलों के साथ ಕೊರೋನಾ ಪರಿಸ್ಥಿತಿಯ ಕಾರಣ ಸೂಚಿಸಿರುವ ಎಲ್ಲಾ ನಿಯಮಗಳ ಪಾಲನೆ ಅಗತ್ಯವಾಗಿದೆ. ಔಷಧ ಕಂಡುಹಿಡಿಯುವವರೆಗೂ ಈ ಸಮಸ್ಯೆಗೆ ಪರಿಹಾರವಿಲ್ಲ. ವಿಶ್ವದ ಯಾವುದೇ ಮೂಲೆಯಲ್ಲಿ ಲಸಿಕೆ ಕಂಡುಹಿಡಿಯುವಲ್ಲಿ ಯಶಸ್ವಿಯಾದರೆ ಸಮಸ್ಯೆಯಿಂದ ಪಾರಾಗಬಹುದು. ಈಗಾಗಲೇ ಔಷಧ ಕಂಡುಹಿಡಿಯುವ ಪ್ರಯತ್ನದಲ್ಲಿರುವ ಎಲ್ಲ ವಿಜ್ಞಾನಿಗಳು, ಸಂಶೋಧಕರಿಗೂ ಶೀಘ್ರವೇ ಯಶಸ್ವಿ ದೊರೆಯಲಿ ಎಂದು ಆಶಿಸುವುದಾಗಿ ಪ್ರಧಾನಿ ಹೇಳಿದರು. ಜೀವದ ಹಂಗು ತೊರೆದು ಧೈರ್ಯ ಸಾಹಸದಿಂದ ಗಡಿ ಮತ್ತು ರಾಷ್ಟ್ರದ ರಕ್ಷಣೆಯಲ್ಲಿ ನಿರತರಾಗಿರುವ ಯೋಧರಿಗೆ ಸದನದ ಸದಸ್ಯರೆಲ್ಲರೂ ಒಂದೇ ಧ್ವನಿಯಾಗಿ, ಒಂದೇ ಭಾವನೆಯಿಂದ ಬೆಂಬಲ ವ್ಯಕ್ತಪಡಿಸುವ ಮೂಲಕ ಅವರಿಗೆ ಉತ್ಸಾಹ ತುಂಬುವ ಸಂದೇಶವನ್ನು ರವಾನಿಸುವುದು ಈ ಸಂದರ್ಭದಲ್ಲಿ ಅಗತ್ಯವಿದೆ ಎಂದು ನರೇಂದ್ರ ಮೋದಿ ಹೇಳಿದರು. सेना के जवानों के पीछे देश खड़ा है. संसद और माध्यम से खड़ा है. पूरा सदन एक स्वर से देश के वीर जवानों के पीछे खड़ा है. ये बहुत ही मजबूत संदेश भी ये सदन देगा, सभी माननीय सदस्य देंगे, ऐसा मेरा पूरा विश्वास है. ಭಾರತೀಯ ನಾವೀನ್ಯತಾ ಶೃಂಗಸಭೆ 2020ಕ್ಕೆ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಬೆಂಗಳೂರಿನಲ್ಲಿಂದು ಆನ್ಲೈನ್ ಮೂಲಕ ಚಾಲನೆ. 4 ದಿನಗಳ ಕಾಲ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಕ್ಷಮತೆ ಮತ್ತು ಪುನಶ್ಚೇತನ, 5.0 ನಾವೀನ್ಯತೆ ಕುರಿತು ವಿಷಯಗಳ ಮಂಡನೆ, ಚರ್ಚೆ, ಸಂವಾದ, ಸಮಾಲೋಚನೆಗಳು ನಡೆಯಲಿವೆ. ಅಶ್ವತ್ಥನಾರಾಯಣ್, ಸೈಬರ್ ಹಾಗೂ ಭೌತಿಕ ಆವರಣ ಒಟ್ಟುಗೂಡಿಸುವಿಕೆಯು ಮುಂಬರುವ ದಿನಗಳಲ್ಲಿ ಸೇರಿದಂತೆ ಎಲ್ಲಾ ವಲಯಗಳ ಮೇಲೆ ಅಗಾಧ ಪ್ರಭಾವ ಬೀರುವ ತಾಂತ್ರಿಕತೆಯಾಗಲಿದೆ. ವೈದ್ಯಕೀಯ, ಕೃಷಿ ಹಾಗೂ ವಿಶೇಷವಾಗಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಕ್ಷೇತ್ರದ ಮೇಲೂ ಹೆಚ್ಚಿನ ಪ್ರಭಾವ ಬೀರಲಿದೆ. ಭೌತಿಕ ಸೈಬರ್ ಆವರಣಗಳ ಒಗ್ಗೂಡುವಿಕೆಯಿಂದ ನಿಖರವಾಗಿ ವಿಶ್ಲೇಷಿಸಬಲ್ಲ ತಂತ್ರಜ್ಞಾನ ದೊರೆಯಲಿದ್ದು, ಇದರಿಂದ ಸರ್ಕಾರದ ಪಾರದರ್ಶಕತೆ ಹೆಚ್ಚಲಿದೆ ಎಂದರು.
ಕಳೆದ 1 ವರ್ಷದಲ್ಲಿ ಸರ್ಕಾರ ಉದ್ಯಮಶೀಲತೆ ಉತ್ತೇಜನಕ್ಕಾಗಿ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದ್ದು ಎಲ್ಲಾ ರೀತಿಯ ಉದ್ಯಮ ಬೆಳೆಸುವ ಇಚ್ಛಾಶಕ್ತಿಯನ್ನು ಸರ್ಕಾರ ಹೊಂದಿದೆ ಎಂದು ಹೇಳಿದರು. ಬೆಳಗಾವಿ ವಿಭಾಗೀಯ ಮಟ್ಟದ ಬೆಳೆ ಸಮೀಕ್ಷೆ ಕಾರ್ಯ ಮತ್ತು ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಬೆಳಗಾವಿಯ ಸುವರ್ಣಸೌಧದಲ್ಲಿಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ವಿಭಾಗ ವ್ಯಾಪ್ತಿಗೆ ಬರುವ ಬೆಳಗಾವಿ ಸೇರಿದಂತೆ 7 ಜಿಲ್ಲೆಗಳ ಕೃಷಿ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ನಂತರ ಸಚಿವ ಬಿಸಿ ಪಾಟೀಲ್ ರಾಜ್ಯ ಸರ್ಕಾರ ಕಳೆದ ತಿಂಗಳ 16ರಿಂದ ಆರಂಭಿಸಿರುವ ರೈತರಿಂದಲೇ ಬೆಳೆ ಸಮೀಕ್ಷೆ ಕಾರ್ಯಕ್ಕೆ ವ್ಯಾಪಕ ಸ್ಪಂದನೆ ದೊರೆತಿದ್ದು ಇದುವರೆಗೂ 78,27,000 ರೈತರು ಸ್ವಯಂ ಪ್ರೇರಿತವಾಗಿ ಬೆಳೆ ಸಮೀಕ್ಷೆ ನಡೆಸಿ ಆಪ್ ಮೂಲಕ ದತ್ತಾಂಶ ದಾಖಲಿಸಿದ್ದಾರೆ ಎಂದರು. ಮುಂಗಾರು ಹಂಗಾಮಿಗೆ ರೈತರಿಗೆ ಅಗತ್ಯವಿರುವ ರಸಗೊಬ್ಬರ ಪೂರೈಕೆಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ. 16,95,000 ಮೆಟ್ರಿಕ್ ಟನ್ ರಸಗೊಬ್ಬರಕ್ಕೆ ಬೇಡಿಕೆ ಬಂದಿತ್ತು. ಇದಕ್ಕೆ ಬದಲಾಗಿ 21,78,000 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಇದುವರೆಗೂ ಪೂರೈಸಲಾಗಿದೆ. ರಸಗೊಬ್ಬರ ಅಕ್ರಮ ದಾಸ್ತಾನು ಮಾಡಿದ ಆರೋಪ ಮಾಡಿದ 117 ಅಂಗಡಿಗಳ ಮಾಲೀಕರ ವಿರುದ್ಧ ಕ್ರಿಮಿನಲ್ ಅಪರಾಧ ಮೊಕದ್ದಮೆ ಹೂಡಲಾಗಿದೆ ಎಂದರು. 16.95 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಬರಬೇಕಾಗಿತ್ತು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ 52,49,000 ರೈತರ ಬ್ಯಾಂಕ್ ಖಾತೆಗಳಿಗೆ 14,845 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಜಮೆ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ 50,52,000 ರೈತರಿಗೆ ಇದುವರೆಗೂ 1,010 ಕೋಟಿ ರೂಪಾಯಿಗಳನ್ನು ಆರ್ಥಿಕ ನೆರವನ್ನು ರೈತರ ಖಾತೆಗಳಿಗೆ ಜಮೆ ಮಾಡಲಾಗಿದೆ. ಕೊರೋನಾದಿಂದ ಸಂಕಷ್ಟಕ್ಕೀಡಾಗಿರುವ ಮುಸುಕಿನ ಜೋಳ ಬೆಳೆದ 10 ಲಕ್ಷ ರೈತರಿಗೆ ತಲಾ 5,000 ರೂಪಾಯಿಯಂತೆ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಬಹುತೇಕ ರೈತರಿಗೆ ಈ ಸೌಲಭ್ಯ ತಲುಪಿದೆ ಎಂದು ಸಚಿವರು ತಿಳಿಸಿದರು. 8,03,000 ಮೆಟ್ರಿಕ್ ಟನ್ ಅಂದರೆ 2,08,000 ಮೆಟ್ರಿಕ್ ಟನ್ ಅನ್ನು ನಾವು ಈಗಾಗಲೇ ಪೂರೈಕೆ ಮಾಡಿದ್ದೇವೆ. 117 ಅಂಗಡಿಗಳ ಮೇಲೆ ಕರ್ನಾಟಕ ರಾಜ್ಯಾದ್ಯಂತ ಯಾರು ಈ ಅಂಗಡಿಯಲ್ಲಿ ಗೊಬ್ಬರವನ್ನು ಗೋಡೌನ್ಗಳಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡು ಅದನ್ನು ಹೆಚ್ಚು ಬೆಲೆಗೆ ಮಾರ್ತಿದ್ರು ಅಂತಹ 117 ಅಂಗಡಿಗಳ ಲೈಸೆನ್ಸನ್ನು ರದ್ದು ಮಾಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಕೂಡ ನಾವು ಮಾಡಿದ್ದೀವಿ. PMKSYಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆಯಲ್ಲಿ ಇದುವರೆಗೂ ಕೇಂದ್ರ ಸರ್ಕಾರದಿಂದ 52.49 ಲಕ್ಷ ರೈತರಿಗೆ 4,845.15 ಕೋಟಿ ರೂಪಾಯಿಗಳ ಹಣ ನೇರವಾಗಿ ಬ್ಯಾಂಕ್ಗಳ ಮೂಲಕ DBT ರೈತರ ನೇರವಾದಂಥ ಅಕೌಂಟಿಗೆ ಹೋಗಿದೆ. ರಾಜ್ಯ ಸರ್ಕಾರದಿಂದ 50,52,000 ರೈತರಿಗೆ 1,010 ಕೋಟಿ 10.44 ಕೋಟಿ ರೂಪಾಯಿಗಳ ಆರ್ಥಿಕ ನೆರವು ಕೂಡ ವರ್ಗಾವಣೆ ಆಗಿದೆ. ರಾಮನಗರ ಜಿಲ್ಲೆಯಲ್ಲಿ ಉದ್ದೇಶಿತ ಮೇಕೆದಾಟು ಸಮಾನಾಂತರ ಅಣೆಕಟ್ಟು ನಿರ್ಮಾಣ ಮಾಡುವ ಮೇಕೆದಾಟು ಪ್ರದೇಶಕ್ಕೆ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ರಮೇಶ್ ಜಾರಕಿಹೊಳಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕುರಿತಂತೆ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಲಾಗಿದೆ. 9,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರಿಯಾ ಯೋಜನೆ ತಯಾರಾಗಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯ ಈಗಾಗಲೇ ಯೋಜನೆಗೆ ಹಸಿರು ನಿಶಾನೆ ತೋರಿದ್ದು ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರನ್ನು ಬುಧವಾರ ಅಥವಾ ಗುರುವಾರ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಇವತ್ತಿನ ರಾಜ್ಯ ಸರ್ಕಾರದ ಒಂದು ಬಹಳ ಮಹತ್ವದ ಯೋಜನೆಗೆ ನಾವು ಸ್ವಂತ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೇವೆ. ವಿಶೇಷವಾಗಿ ಭಾಳ ಹಿಂದಿನ ಸರ್ಕಾರದಿಂದ ಈ ಕಾಮಗಾರಿ ಇತ್ತು. ಆದರೆ 1919ನಲ್ಲಿ 9,000 ಕೋಟಿ ಒಂದು ಅಂದಾಜು ವೆಚ್ಚ ಮಾಡಿ ಸೀಲು ಬಿಡಿಸಿ ದಿಲ್ಲಿಗೆ ಯೋಜನೆಗೆ ತಕರಾರು ತೆಗೆಯುತ್ತಿರುವ ನೆರೆಯ ತಮಿಳುನಾಡು ರಾಜ್ಯದೊಂದಿಗೆ ಮಾತುಕತೆ ನಡೆಸಿ ಮನವೊಲಿಸುತ್ತೇವೆ. ಬೆಂಗಳೂರಿಗೆ ಮುಂದಿನ 30 ವರ್ಷಗಳವರೆಗೆ ಕುಡಿಯುವ ನೀರು ಪೂರೈಸುವ ಯೋಜನೆ ಇದಾಗಿದೆ ಎಂದರು. ಫಾರೆಸ್ಟ್ ಲ್ಯಾಂಡ್ ಇರೋದ್ರಿಂದ ಅಂದರೆ 96 to 97% ಫಾರೆಸ್ಟ್ ಮತ್ತು ವನ್ಯಜೀವನ ಇರೋದ್ರಿಂದ ಭಾಳಷ್ಟು ಅಡತರ. ಆದರೂ ಸಹಿತ ನಾವು ಸರ್ಕಾರ ಮಟ್ಟದಿಂದ ಭಾಳಷ್ಟು ಒತ್ತಡ ಹಾಕಿ ಕೇಂದ್ರ ಸರ್ಕಾರಕ್ಕೆ ಈಗ ಒಂದು 3-4 ಬಾರಿನ ಹೋಗಿದ್ದೇವೆ. ಜಾವಡೇಕರ್ ಫಾರೆಸ್ಟ್ ಮಂತ್ರಿ ಬುಧವಾರ ಗುರುವಾರ ನಾವು ಟೈಮ್ ತೊಗೊಂಡೇವೆ. ಬಹುಶಃ ಮುಖ್ಯಮಂತ್ರಿ ಸಹಿತ ಬರ್ಬೋದು. ಅವತ್ತು ಬಂದರೆ ಅವರು ನಾವು ಕೂಡಿ
ನಾವು ಫಾರೆಸ್ಟ್ ಮಿನಿಸ್ಟ್ರು ಮತ್ತು ಜಲಶಕ್ತಿ ಮಂತ್ರಿ ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ನಾವು ಒತ್ತಡ ಹಾಕಿ ಆದಷ್ಟು ಬೇಗ ಈ ಅಣೆಕಟ್ಟು ನಿರ್ಮಾಣ ಆಗಬೇಕಂತ ನಾವು ರಾಜ್ಯ ಸರ್ಕಾರದಿಂದ ಎಲ್ಲ ಥರ ಒತ್ತಡ ಹಾಕ್ತೇವೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾ ಜಲಾಶಯದ 4 ಗೇಟ್ಗಳಿಂದ 1,700 ಕ್ಯೂಸೆಕ್ ನೀರನ್ನು ಇಂದು ನದಿಗೆ ಬಿಡಲಾಯಿತು. ಭದ್ರಾ ಜಲಾಶಯ ಬಹುತೇಕ ಭರ್ತಿಯಾಗಿದ್ದು ಪ್ರಸ್ತುತ ಜಲಾಶಯಕ್ಕೆ 8,753 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಭದ್ರಾ ಅಣೆಕಟ್ಟೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಚಂದ್ರಹಾಸ್ ಒಳಹರಿವಿನ ಪ್ರಮಾಣ ನೋಡಿಕೊಂಡು ನೀರು ಬಿಡಲಾಗುತ್ತಿದೆ. ವಿದ್ಯುತ್ ಯೋಜನೆ, ಎಡದಂಡೆ, ಬಲದಂಡೆ ಹಾಗೂ ವಾಣಿವಿಲಾಸ ಸಾಗರ ಸೇರಿ ವಿವಿಧೋದ್ದೇಶಗಳಿಗೆ 3,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಬಿಡಲಾಗುತ್ತಿದೆ ಎಂದು ಹೇಳಿದರು. ಅದರ ಮ್ಯಾಕ್ಸಿಮಮ್ 186 ಅಡಿ ಇರೋದು. ಈಗ ನಮಗೆ ಇನ್ಫ್ಲೋ ಬರ್ತಾ ಇರೋದು 8,653 ಕ್ಯೂಸೆಕ್ಸ್ ಇನ್ಫ್ಲೋ ಬರ್ತಾ ಇರೋ ನೀರು ಒಳ್ಳೆ ಡ್ಯಾಮ್ಗೆ. ಹಂಗಾಗಿ ನಾವು ಕ್ರೆಸ್ಟ್ ಗೇಟ್ ಮೂಲಕ 1,700 ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ದೀವಿ. 3 ಇಂಚ್ ನೀರು ಎತ್ತಿ 1,700 ಕ್ಯೂಸೆಕ್ಸ್ನ ಒಳಗೆ ಬಿಡ್ತಾ ಇದ್ದೀವಿ. ಪ್ಲಸ್ KPC ಅವ್ರಿಗೆ 1,200 ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ದೀವಿ. ಒಟ್ಟು ಹೊಳೆನಲ್ಲಿ 2,900 ಕ್ಯೂಸೆಕ್ಸ್ ನೀರು ಒಳಗೆ ಹೋಗ್ತಾ ಇದೆ. ಅದಲ್ಲದೆ RBCನಲ್ಲಿ 1,000 ಕ್ಯೂಸೆಕ್ಸ್, RBCನಲ್ಲಿ 100 ಕ್ಯೂಸೆಕ್ಸ್, ಆಮೇಲೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 700 ಕ್ಯೂಸೆಕ್ಸ್, ಆಮೇಲೆ ಲೀಕ್ ಆಗ್ತಾ ಇರುವಂಥ ನೀರು 50 ಕ್ಯೂಸೆಕ್ಸ್, ಟೋಟಲ್ಲು 3,000 ಚಿಲ್ಲರೆ ಕ್ಯೂಸೆಕ್ಸ್ ಔಟ್ ಸೈಡ್ ಹೋಗ್ತಾ ಇದೆ. ನಮಗೆ ಬರ್ತಾ ಇರೋದು 8,453 ಕ್ಯೂಸೆಕ್ಸ್, ಹೋಗ್ತಾ ಇರೋದು 3,000 ಚಿಲ್ಲರೆ ಕ್ಯೂಸೆಕ್ಸ್. ಇದು ಡ್ಯಾಮ್ ಇನ್ನೂ ಜಾಸ್ತಿ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ರೈಸ್ ಮಾಡ್ಕೊಂಡು ಔಟ್ ಸೈಡು ರಿವರ್ಗೆ ಬಿಡ್ತಾ ಇರ್ತೀವಿ ಸಾಹೇಬ್ರೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರಿಂದು ತಮ್ಮ ಸ್ವಕ್ಷೇತ್ರ ಬಾದಾಮಿಯ ಪ್ರವಾಹ ಬಾಧಿತ ಗ್ರಾಮಗಳಿಗೆ ಭೇಟಿ ನೀಡಿ ಸಂತ್ರಸ್ತರಿಂದ ಅಹವಾಲು ಸ್ವೀಕರಿಸಿ ಅಗತ್ಯ ನೆರವಿನ ಭರವಸೆ ನೀಡಿದರು. ಸ್ಥಳೀಯ ಮುಖಂಡರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮೈಸೂರು ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಫ್ಲೋರೋಸಿಸ್ ರೋಗದಿಂದ ಬಳಲುತ್ತಿರುವ ರೋಗಿಗಳಿಗೆ ತ್ರಿಚಕ್ರ ವಾಹನ, ಔಷಧಿ ಮತ್ತಿತರ ಸೌಲಭ್ಯಗಳನ್ನು ಇಂದು ವಿತರಿಸಲಾಯಿತು. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ನಂಜುಂಡಪ್ಪ, ಫ್ಲೋರೋಸಿಸ್ ಸಮಸ್ಯೆಯಿಂದ ತಮಗೆ ಓಡಾಡಲು ಕಷ್ಟವಾಗಿತ್ತು. ಸರ್ಕಾರ ಈಗ ತ್ರಿಚಕ್ರ ವಾಹನ ನೀಡಿರುವುದು ಹೆಚ್ಚು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮೊದಲು ಬಹಳ ತೊಂದರೆ ಇತ್ತು ನಡೆಯಕ್ಕೆ, ಇವಾಗ ಗಾಡಿ ಕೊಟ್ಟ ಮೇಲೆ ಬಹಳ ಅನುಕೂಲ ಆಗಿದೆ, ಸಂತೋಷ ಆಗಿದೆ. ಮತ್ತೋರ್ವ ಫಲಾನುಭವಿಯ ಪೋಷಕ ಮುಜಾಹಿದ್ ಹುಸೇನ್ 8 ವರ್ಷದ ತಮ್ಮ ಪುತ್ರಿ ಈ ರೋಗದಿಂದ ಬಳಲುತ್ತಿದ್ದು ತ್ರಿಚಕ್ರ ವಾಹನ ನೀಡಿರುವುದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್, ಗ್ರಾಮಾಂತರ ಜಿಲ್ಲೆಗಳ ಜನರಲ್ಲಿ ಫ್ಲೋರೋಸಿಸ್ ರೋಗ ಲಕ್ಷಣಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು ಅವರಿಗೆ ನೆರವಾಗಲೆಂದು ವಿವಿಧ ಸೌಲಭ್ಯಗಳು ಮತ್ತು ಔಷಧಿಗಳನ್ನು ನೀಡಲಾಗುತ್ತಿದೆ. ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸುತ್ತಿದೆ ಎಂದು ಹೇಳಿದರು. ಐಡೆಂಟಿಫೈ ಮಾಡಿ ಅವ್ರನ್ನ ತೀರಾ ಪ್ರಾಬ್ಲಮ್ ಇರೋರಿಗೆ ಈ ಫ್ಲೋರೋಸಿಸ್ ಇದರಲ್ಲಿ ಅಡಿಯಲ್ಲಿ ಇದನ್ನ ಕೊಡ್ತೀವಿ ಪ್ರತಿ ವರ್ಷ. ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಇಂದ ಇದರಲ್ಲಿ ಫ್ಲೋರೋಸಿಸ್ ನಾವು ಡಾಕ್ಟರ್ ಯಾಕೂತ್ ನವೀನ, ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಫ್ಲೋರೋಸಿಸ್ ನಿಯಂತ್ರಣ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗುತ್ತಿದೆ. ಈ ರೋಗ ಕುಡಿಯುವ ನೀರು, ಸೇವಿಸುವ ಆಹಾರದಲ್ಲಿನ ದೋಷಗಳಿಂದ ಜನರನ್ನು ಬಾಧಿಸಲಿದೆ. ಇಂತಹ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಜೊತೆಗೆ ಉಪಕರಣಗಳನ್ನು ನೀಡಲಾಗುತ್ತಿದೆ ಎಂದರು. ಫುಲ್ ಎಳ್ತ, ಬಿಗಿತ, ಆ ಥರ ಸ್ಟಿಫ್ನೆಸ್ ಆ ಥರ ಎಲ್ಲ ಇದ್ದವರಿಗೆ ನಾವು ಫ್ಲೂರೈಡ್ ಲೆವೆಲ್ ಯೂರಿನ್ ಅಲ್ಲಿ ಚೆಕ್ ಮಾಡಿ ನೋಡ್ತೀವಿ. ಅದರಲ್ಲಿ ಫ್ಲೂರೈಡ್ ಲೆವೆಲ್ ಮೋರ್ ದೆನ್ 1 ppm ಇದ್ದವರಿಗೆ ನಾವು ಎಕ್ಸ್ರೇ ಮಾಡಿಸಿ ಕನ್ಫರ್ಮ್ ಮಾಡ್ತೀವಿ ಸ್ಕೆಲಿಟಲ್ ಫ್ಲೋರೋಸಿಸ್ ಇದ್ರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿಂದು ಅತ್ಯಾಧುನಿಕ ಕೋವಿಡ್-19 ಪರೀಕ್ಷಾ ಕೇಂದ್ರವನ್ನು ಸೇವೆಗೆ ಸಮರ್ಪಿಸಿದರು. ಶಾಸಕ ದಿನೇಶ್ ಗುಂಡೂರಾವ್,
ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಾಫ್ಟ್ವೇರ್ ತಂತ್ರಜ್ಞಾನದ ಮುಂಚೂಣಿ ಸಂಸ್ಥೆಯಾಗಿರುವ ಅಜಿಂ ಪ್ರೇಮ್ಜಿ ಪ್ರತಿಷ್ಠಾನ ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸಹಕಾರ ನೀಡುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ವೈದ್ಯಾಧಿಕಾರಿ ಡಾಕ್ಟರ್ ಕೀರ್ತಿ ಪ್ರಸಾದ್, ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್-19 ಪರೀಕ್ಷೆ 3,500 ರೂಪಾಯಿ ವೆಚ್ಚ ತಗಲಲಿದೆ. ಇಲ್ಲಿ ಉಚಿತವಾಗಿ ಪರೀಕ್ಷೆ ಮಾಡಿ 2 ತಾಸಿನಲ್ಲಿ ವರದಿ ನೀಡುತ್ತೇವೆ. ಇದರಿಂದ ಬಡವರಿಗೆ ಅನುಕೂಲವಾಗಲಿದೆ ಎಂದರು. ಪೇಷಂಟ್ ಐಡಿ ಡೇಟ್ ಹಾಕಿದ ನಂತರ ಇದರಲ್ಲಿ 500 ಮೈಕ್ರೋ ಥ್ರೋಟ್ ಸ್ವಾಬ್ ಕಲೆಕ್ಟ್ ಮಾಡಿಬಿಟ್ಟು ಒಂದು ಕಡೆ ಇರಬೇಕು. ಈ ಥರ RNA ಕೆಮಿಕಲ್ ಇದಕ್ಕೆ ಎಷ್ಟೇ ಇರುತ್ತೆ. ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ನಮಗೆ ಟ್ರೂನ್ಯಾಟ್ ಮೆಷಿನ್ ಅಂತ ಡೊನೇಟ್ ಮಾಡಿದ್ದಾರೆ. ಅದು ಸುಮಾರು 15 ಲಕ್ಷ ರೂಪಾಯಿ ಆಗುತ್ತೆ. ಇವತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹಾಗೂ MLA ಬಂದು ಅದನ್ನು ಇನಾಗ್ರೇಟ್ ಮಾಡಿದರು. ಇದರಿಂದ ಈ ಮೆಷಿನಿಂದ ನಾವು ಆಚೆ ಕಡೆ ಪ್ರೈವೇಟಲ್ಲಿ ಟೆಸ್ಟ್ ಮಾಡಿಸ್ಬೇಕಾದ್ರೆ 3,000 ರಿಂದ 3,500 ರೂಪಾಯಿ ಆಗುತ್ತೆ. ಇಲ್ಲಿ ನಮ್ಮಲ್ಲೇ ಇರೋದ್ರಿಂದ, ಗೌರ್ಮೆಂಟಲ್ಲಿ ಸೌಲಭ್ಯ ಇರೋದ್ರಿಂದ ಬಡವರಿಗಾಗಲಿ ಎಲ್ಲರಿಗೂ ಆಗಲಿ ಒಂದು ಉತ್ತಮವಾದ ಅವಕಾಶ ಇದು. ಆಮೇಲೆ ತುಂಬಾ ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಚುರುಕು. ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಹಾಗೂ ಉತ್ತರ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಮಂಗಳೂರಿನಲ್ಲಿ ಅತಿ ಹೆಚ್ಚು 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಶಿರಾಳಿ 6, ಭಟ್ಕಳ, ಪಣಂಬೂರು 5, ಕದ್ರಾ, ಸಿದ್ದಾಪುರ, ಕುಂದಾಪುರ, ಕೊಲ್ಲೂರು 4, ಕಾರವಾರ, ಅಂಕೋಲಾ, ಬೆಳ್ತಂಗಡಿ, ಸುಬ್ರಹ್ಮಣ್ಯ, ಸುಳ್ಯ, ಕೋಟ, ಭಾಗಮಂಡಲ, ರಾಮಗಿರಿ, ಪಾವಗಡ 3, ಮಂಗಳೂರು ವಿಮಾನ ನಿಲ್ದಾಣ, ಕಾರ್ಕಳ, ಉಡುಪಿ, ಗೋಕರ್ಣ, ಮಂಕಿ, ಸೈದಾಪುರ, ಕಂಪ್ಲಿ, ಸೋಮವಾರಪೇಟೆ, ಹಾರಂಗಿ, ತೀರ್ಥಹಳ್ಳಿ, ತಾಳಗುಪ್ಪ, ಲಿಂಗನಮಕ್ಕಿ, ಆಗುಂಬೆ, ರಾಯಲ್ಪಾಡು, ಮೊಳಕಾಲ್ಮೂರು, ನಂಜನಗೂಡಿನಲ್ಲಿ ತಲಾ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಯಲ್ಲಿ ಕರಾವಳಿಯ ಬಹುತೇಕ ಕಡೆ ಹಾಗೂ ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ 45 ರಿಂದ 55 ಕಿಲೋಮೀಟರ್ ಮೇಲ್ಮೈ ಗಾಳಿ ಬೀಸುವ ಸಾಧ್ಯತೆಗಳಿದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ ತಾಪಮಾನ 27 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ಶಿಷ್ಟಾಚಾರಗಳೊಂದಿಗೆ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಹೋಮಿಯೋಪತಿ, ಭಾರತೀಯ ವೈದ್ಯ ಪದ್ಧತಿ, ರಾಷ್ಟ್ರೀಯ ಆಯೋಗ ಮಸೂದೆಗಳ ಅಂಗೀಕಾರ. ರಾಜ್ಯಸಭೆಯ ಉಪಸಭಾಪತಿಯಾಗಿ 2ನೇ ಬಾರಿಗೆ ಹರಿವಂಶ ಆಯ್ಕೆ. ಕೋವಿಡ್ ನಡುವೆ ಸದನ ಸಮಾವೇಶ, ಅರ್ಥಪೂರ್ಣ ಚರ್ಚೆಗೆ ಸದಸ್ಯರ ಸಹಕಾರ ಅಗತ್ಯ. ವೆಂಕಯ್ಯನಾಯ್ಡು. ಜೀವದ ಹಂಗು ತೊರೆದು ಗಡಿ ರಕ್ಷಣೆಯಲ್ಲಿ ತೊಡಗಿರುವ ವೀರ ಯೋಧರಿಗೆ ಒಕ್ಕೊರಲಿನ ಬೆಂಬಲ ಅಗತ್ಯ. ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರಾಜ್ಯದ 52 ಲಕ್ಷಕ್ಕೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 14,845 ಕೋಟಿ ರೂಪಾಯಿ ಜಮೆ. ಬಿಸಿ ಪಾಟೀಲ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.